ಮನೆ ಅಂದ್ರೆ ಅಲ್ಲಿ ದೇವರ ಮನೆ ಅತ್ಯಗತ್ಯ. ಇನ್ನು ದೇವರ ಮನೆಯಲ್ಲಿ ದೇವರನ್ನಿರಿಸಲು ದೇವರ ಮಂಟಪ ಬೇಕೇ ಬೇಕು. ದೇವರ ಮಂಟಪ ನಮ್ಮಿಷ್ಟದಂತೆ ಇರಬೇಕೆನ್ನುವುದು ಸಹಜ. ಆದ್ರೆ ಇಂದಿನ ದುಬಾರಿ ಯುಗದಲ್ಲಿ ಆಸೆಗಳನ್ನ ಬದಿಗೊತ್ತಿ ಖರ್ಚಿನ ಕಡೆ ಮುಖ ಮಾಡುತ್ತೇವೆ. ಕಡಿಮೆ ಖರ್ಚಿನಲ್ಲಿ ದೇವರ ಮಂಟಪ ಸಿಗಬೇಕೆನ್ನುವುದು ಪ್ರತಿಯೊಬ್ಬರ ಆಶಯ. ಕೆಲವು ಕಲಾ ನೈಪುಣ್ಯತೆ ಇರುವವರು ತಮಗೆ ಬೇಕಾದಂತೆ ಸುಂದರ ಮಂಟಪವನ್ನ ರೆಡಿ ಮಾಡೋ ಮೂಲಕ ಕಲಾ ನಿಪುಣರಾಗಿರುತ್ತಾರೆ. ಹಾಗಾದ್ರೆ ಮನೆಯಲ್ಲಿರುವ ಬೇಡದ ವಸ್ತುಗಳನ್ನ ಉಪಯೋಗಿಸಿ ಸುಂದರವಾದ ಮಂಟಪವನ್ನ ಹೇಗೆ ತಯಾರಿಸಬಹುದು ಅಂತ ನಮ್ಮ ಸಿರಿಸಖಿ ತೋರಿಸ್ಕೊಡ್ತಾರೆ ನೋಡಿ. ನಾನು ಈಗ ವೇಸ್ಟ್ ಸಾಮಾನುಗಳನ್ನು ಉಪಯೋಗಿಸಿ ದೇವರ ಮಂಟಪವನ್ನು ಮಾಡುತ್ತೇನೆ. ದೇವರ ಮಂಟಪ ಮಾಡಲು ಬೇಕಾಗುವ ಸಾಮಗ್ರಿಗಳು: ವೇಸ್ಟ್ ಡಬ್ಬಿ ಮುಚ್ಚಳುಗಳು, ರೀಫಿಲ್ ಖಾಲಿಯಾಗಿರುವ ಪೆನ್ನುಗಳು, ಕುಂದನ್ಸ್, ಗೋಲ್ಡ್ ಚೈನ್, ಗಮ್ ಮತ್ತು ಕತ್ತರಿ. ಫಸ್ಟು ಈ ಥರ ಗಮ್ ಹಾಕ್ಕೋಬೇಕು. ಹೀಗೆ ಗಮ್ ಹಾಕ್ಕೋಬೇಕು. ಹೀಗೆ ಗಮ್ ಹಾಕ್ಕೊಂಡು ನಾವು ಬೇಕಾದಂಥ ಸೈಜ್ದು ಕುಂದನ್ ಸ್ಟೋನ್ನ ಹೀಗೆ ಫಸ್ಟು ಅಂಟಿಸ್ಕೊಂಡು ಹೋಗಬೇಕು. ಹಾಗೇನೇ ಗೋಪುರಕ್ಕೆ ಅದಕ್ಕೆ ಬೇಕಾದಂಥ ದೇವ್ರ ಪೀಠಕ್ಕೆ ಗೋಪುರಕ್ಕೆ ಬೇಕಾದಂಥ ಡಿಫ್ರೆಂಟ್ ಸೈಜಸ್ ಆಫ್ ಇದೆಲ್ಲ ಮುಚ್ಚಲು ಇಟ್ಕೊಂಡಿರ್ತೀವಿ. ಅದಕ್ಕೂ ಸಹ ನಾವು ಈ ಥರ ಸೈಜ್ ವಾರ್ ಕುಂದನ್ ಸ್ಟೋನ್ಸ್ನ ಹೀಗೆ ಅಂಟಿಸ್ಕೊಂಡು ಹೋಗ್ಬೇಕು. ಈ ಥರ ದೇವ್ರ ಮಂಟಪ ಬೇಕಾದ ಮುಚ್ಚಳುಗಳೆಲ್ಲ ಇವಾಗ ರೆಡಿಯಾಗಿದೆ. ಈಗ ಮಂಟಪನ ಹೇಗೆ ಫಿಕ್ಸ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೇನೆ ನೋಡಿ. ಕಂಬ ಇದು, ಹೀಗೆ ಕಂಬ ಹೀಗೆ ಇಟ್ಕೋಬೇಕು. ಹೀಗೆ ಇದ್ರ ಮೇಲೆ ಈ ಥರ ಮೇಲೆ ಒಂದು ಟಾಪು ಬೇಸು ಈ ಥರ ಬರುತ್ತೆ ಕಂಬಕ್ಕೆ. ಹೀಗೆ ಗಮ್ ಹಾಕ್ಕೋಬೇಕು. ಫಸ್ಟಿಗೆ ಗಮ್ ಹಾಕ್ಕೊಂಡು ಹೀಗೆ ಕಂಬ ನಿಲ್ಲಿಸ್ಕೋಬೇಕು. ಹೀಗೆ ಇಲ್ಲೂ ಅಷ್ಟೇ ಮೇಲೂ ಗಮ್ ಹಾಕ್ಬೇಕು. ಹೀಗೆ ಮೇಲೂ ಗಮ್ ಹಾಕಿ ಇದನ್ನು ಮೇಲ್ಗಡೆಗೆ ಹೀಗೆ ಇಟ್ಕೋಬೇಕು. ಹೀಗೆ ಇವೆರಡು ಸ್ವಲ್ಪ ಸೆಟ್ ಆಗಬೇಕು. ಗಮ್ಮು ಡ್ರೈ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಂಟಪ ರೆಡಿ ಮಾಡಿ ಇಟ್ಕೊಂಡಿರೋದು ಈ ಥರ ಬರುತ್ತೆ. ಇದಕ್ಕೆ ಗಮ್ ಹಾಕಿ ಮಧ್ಯ ಗೋಪುರ ಇದೆಲ್ಲ ಅಂಟಿಸ್ಬೇಕು. ಇವಾಗ ಈಗ ಗೋಪುರ ಅಂಟಿಸ್ತೀನಿ ನೋಡಿ. ಗಮ್ ಹಾಕ್ತಾ ಇದ್ದೀನಿ. ಈಗ ಗಮಕ್ಕೆಲ್ಲ ಕಡೆ 4 ಕಡೆಗೂ ಇದಕ್ಕೂ ಗಮ್ ಹಾಕಿ ಇವಾಗ ರೆಡಿಯಾಗಿದೆ. ಗೋಪುರನ ಈಗ ಅಂಟಿಸ್ತಾ ಇದ್ದೀನಿ. ಈಗ 4 ಕಡೆಗೂ ಈಗ ಸಣ್ಣ ಸಣ್ಣ ಇಡಬೇಕು. ಹೀಗೆ ಅದಕ್ಕೆ ಎಲ್ಲ ಗಮ್ ಹಾಕಿದ್ದೀನಿ. ಈಗ ಗೋಪುರ ರೆಡಿ ಆಯಿತು. ಮಧ್ಯಕ್ಕೆ ಇವಾಗ ದೇವರು, ಯಾವುದಾದ್ರು ಮಠದಲ್ಲಿ ದೇವ್ರು ಇರಲೇಬೇಕಲ್ವಾ, ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಕಾರು ಇಟ್ಕೋಬೋದು. ನಾನು ಸುಮ್ಮನೆ ಇದು ಶಿವಲಿಂಗ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಇದು ತೊಗೊಂಡು ಮಾಡಿದ್ದೀನಿ. ಇದಕ್ಕೂ ದೇವ್ರ ಪೀಠ ಇದು. ಇದಕ್ಕೂ ಸಹ ಹೀಗೆ ಗಮ್ ಹಾಕ್ಬೇಕು. ಇದಕ್ಕೆ ಹಾಕ್ಕೊಂಬಿಟ್ರೆ ಸುಲಭ ಆಗುತ್ತೆ, ಒಳಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲಿ ಇದಕ್ಕೆ ಹಾಕ್ಬಿಡ್ತೀನಿ. ಹೀಗೆ ಗಮ್ ಹಾಕ್ಬಿಟ್ಟು ಒಳಗೆ ಮಂಟಪದೊಳಗೆ ಗಮ್ ಹಾಕ್ಬಿಟ್ಟು ಈ ಪೀಠ ಕೂಡಿಸ್ಬೇಕು ಫಸ್ಟು. ಹೀಗೆ ಸೆಂಟ್ರಿಗೆ ಈ ದೇವರಿಗೆ ಪೀಠ ಕೂಡಿಸ್ಬೇಕು. ಆಮೇಲಿಂದ ಇದಕ್ಕೂ ಗಮ್ ಹಾಕ್ಕೊಂಬಿಟ್ಟು ಈ ಫ್ರಂಟಿಗೆ ಬರಾಗಿರ್ಬೇಕಿದು. ಇದು ಈ ಕಡೆಗೆ ಬರಬೇಕು. ಇದು ಈ ಕಡೆಗೆ ಬರಬೇಕು, ಲೆಫ್ಟಿಗೆ ಬರಾಗಿರ್ಬೇಕದು. ಈಗ ಮಂಟಪ ರೆಡಿ ಮಾಡಿದ್ದೀನಿ. ಈಗ ಮನೇಲೆ ಇದು ಮಂಟಪ ನಾನು ರೆಡಿ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ತುಂಬ ನೋಡಿ, ಒಂದೊಂದಕ್ಕೂ ಕಲ್ಗೂ ಎಲ್ಲ ನಾನು ಗೋಲ್ಡನ್ ಚೈನ್ ಕೊಟ್ಟು, ಇದಕ್ಕೂ ಗೋಲ್ಡನ್ ಚೈನ್ ಕೊಟ್ಟು ಎಲ್ಲ ಗ್ರ್ಯಾಂಡಾಗಿ ಕಾಣೋ ಥರ ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ. ಕೆಳಗಡೆ ಇದು ಪೇಸ್ಟ್ ಮುಚ್ಚಳುಗಳು ಪೀಠ ಕೊಟ್ಟಿದ್ದೀನಿ. ಇದಕ್ಕೆ ಕೆಳಗಡೆಗೆ ದೇವ್ರ ಪೀಠಕ್ಕೂ ಅಷ್ಟೇ ತುಂಬ ಗೋಲ್ಡ್ ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಬ್ರೈಟಾಗಿ ಕಾಣ್ತಾ ಇದೆ. ಈಗ ನೀವು ನೋಡಿದ್ರಲ್ಲ ವೇಸ್ಟ್ ಮುಚ್ಚಳನ್ನು ಉಪಯೋಗಿಸಿ ಹೇಗೆ ದೇವ್ರ ಮಂಟಪ ಮಾಡ್ಬೋದು ಅಂತ. ಇದೇ ಥರ ನೀವು ಮನೆಯಲ್ಲಿ ವೇಸ್ಟ್ ಮುಚ್ಚಳನ್ನು ಉಪಯೋಗಿಸಿ ದೇವ್ರ ಮಂಟಪಗಳು ಮಾಡ್ಬೋದು. ಅದೇ ಥರ ವೇಸ್ಟ್ ಸಾಮಾನುಗಳು ಉಪಯೋಗಿಸಿ ಬೇಕಾದಷ್ಟು ಅಲಂಕಾರಿಕ ವಸ್ತುಗಳನ್ನು ನೀವು ಮಾಡ್ಬೋದು. ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ನಮ್ಮ ಅಭಿರುಚಿಗೆ ತಕ್ಕಂತೆ ದೇವರ ಮಂಟಪವನ್ನ ಹೀಗೆ ರೆಡಿ ಮಾಡ್ಕೊಳ್ಬಹುದು. ನಿಮಗಿದು ಇಷ್ಟವಾಗಿದ್ರೆ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ.